ನಿಮಗೆ ತಂದೂರಿ ಚಿಕನ್ ತಿನ್ಬೇಕಂತ ಆಸೆ ಆಗಿದ್ರೆ ಮಿಸ್ ಮಾಡ್ದೆ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡ್ಬೇಕಾಗೈತ್ರಿ. ಸೊ ಯಾಕಂತಂದ್ರೆ ಇದ್ರೊಳಗೆ ನಿಮ್ಗೆ ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಿ. ಸೊ ಅದೇನು ಹಾಕ್ಬೇಕಂತಂದ್ರೆ ತಂದೂರಿ ಫಸ್ಟ್ ಕ್ಲಾಸ್ ಆಗಿ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಬರ್ಬೇಕಂತಂದ್ರೆ ನಾ ಹೇಳಿದ ರೀತಿ ನೀವು ಮಾಡಿದ್ರಂದ್ರೆ ತಂದೂರಿ ಚಿಕನ್ ಪಕ್ಕ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಆಗತ್ತೆ ನೋಡ್ರಿ. ಸೊ ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ಬರೀ ತೋರಿಸ್ತೀನಂತ. ಸೊ ಮೊದಲೇದಾಗಿ ನಾನಿಲ್ಲಿ 1 ಕೆಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಅರಿಶಿನ ಹಾಕಿಬಿಟ್ಟು ಕ್ಲೀನಾಗಿ ಒಂದು 3ರಿಂದ 4 ಬಾರಿ ತೊಳೆದಿಟ್ಕೊಂಡಿದ್ದೀನಿ ನೋಡ್ರಿ. ಸೊ ಇವಾಗ ಇದಕ್ಕೆ 1 ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು, 1 ಚಮಚದಷ್ಟು ಖಾರದ ಪುಡಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹುಳ್ಳು ನಿಂಬೆಹಣ್ಣು ರಸನ ಹಿಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾವು ಒಂದು ಅರ್ಧ ಗಂಟೆಗಳ ಕಾಲ ಅಷ್ಟೇ ಬಿಡಬೇಕಾಗತ್ತೆ. ಸೊ ಈ ರೀತಿ ಬಿಟ್ಟರೆ ಖಾರ ಉಪ್ಪು ಚೆನ್ನಾಗಿ ಹೀರ್ಕೊಳ್ಳುತ್ತಾ ನೋಡ್ರಿ. ಸೊ ಈ ರೀತಿ ಇದನ್ನು ಪೂರ್ತಿ ಚೆನ್ನಾಗಿ ಮಸಾಲೆ ಅಂದರೆ ಖಾರ ಉಪ್ಪು ಎಲ್ಲನೂ ನೀಟಾಗಿ ಹಚ್ಕೊಂಡ್ಬಿಟ್ಟು ಸ್ವಲ್ಪ ನೆನೆಯಾಕೆ ಬಿಟ್ವಿ ಅಂತಂದ್ರೆ ಸೊ ತುಂಬ ಚೆನ್ನಾಗಿ ಅನ್ಸುತ್ತೆ. ಸೊ ಇದನ್ನು ಈ ಕಡೆ ಪಕ್ಕಕ್ಕೆ ನೆನೆಯಾಕ ಬಿಡೋಣಂತ. ಸೊ ಹಂಗೆ ಕೂಡ ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೋತೀನಂತ. ಸೊ ಒಂದು ಪ್ಲೇಟಿಗೆ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಸಾಸಿವೆ ಎಣ್ಣೆ ಹಾಕ್ಕೊಂಡ್ರೆ ಅಂತಂದ್ರೆ ಪಕ್ಕ ಯಾವ ರೀತಿ ಹೆಂಗಾಗತ್ತಂದ್ರೆ ರೆಸ್ಟೋರೆಂಟ್ ಸ್ಟೈಲ್ ಒಳಗಾಗತ್ತೆ ನೋಡ್ರಿ, ಆ ರೀತಿ ಮಸ್ತಾಗಿರುತ್ತೆ. ಇದಕ್ಕೆ ಒಂದು 2 ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಗರಂ ಮಸಾಲೆ, ಒಂದು ಅರ್ಧ ಚಮಚದಷ್ಟು ಪೆಪ್ಪರು, 1 ಚಮಚದಷ್ಟು ಜೀರಾ ಪುಡಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, 1 ಚಮಚದಷ್ಟು ನಾನು ತಂದೂರಿ ಮಸಾಲನ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಹತ್ತಿರದಲ್ಲಿ ಯಾವ ಮಸಾಲೆ ಸಿಗುತ್ತಲ್ಲ ಸೊ ಅದನ್ನು ಹಾಕ್ಕೋಬೋದು ತಂದೂರಿದು. ಹಾಗೆ ಕಸೂರಿ ಮೆಂತಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಲಿಂಬೆಹಣ್ಣಿನ ರಸನ ಹಿಂಡ್ಕೊಂಡಿದ್ದೀನಿ ನೋಡಿರಿ. ಒಂದು ಲಿಂಬೆಹಣ್ಣು ಕಟ್ ಮಾಡಿಕೊಂಡು ಸೊ ಇದನ್ನು ಪೂರ್ತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ಮಸಾಲೆ ರೆಡಿ ಆಗೈತಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಗಟ್ಟಿ ಮೊಸರನ್ನ ಹಾಕ್ಕೊಳಕತ್ತೀನಿ. ಸೊ ನೋಡಿದ್ರಲ್ಲ ಈ ರೀತಿ ಗಟ್ಟಿ ಮೊಸರನ್ನ ಹಾಕ್ಕೊಂಡ್ರೆ ಅಂತಂದ್ರೆ ಸೊ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ ನೋಡ್ರಿ. ಸೊ ಕೈಲಿಂದ ಚೆನ್ನಾಗಿ ಇದನ್ನು ನೀವು ಮಿಕ್ಸ್ ಮಾಡಿಕೊಂಡ್ರೆ ಅಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾ ಹೇಳಿದಂಥ ವಸ್ತು ಅಂತಂದ್ರೆ ಸಾಸಿವೆ ಎಣ್ಣೆ ನೋಡ್ರಿ. ಸೊ ಸಾಸಿವೆ ಎಣ್ಣೆ ಹಾಕಿ ನೀವು ಚಿಕನ್ ತಂದೂರಿ ಮಾಡಿದ್ರಂದ್ರೆ ಭಾಳ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನೋಡ್ರಿ. ಸೊ ಖಾರ ಉಪ್ಪು ಚೆನ್ನಾಗಿ ಬಾಯಿ ತುಂಬ ಬಿತ್ತಂತಂದ್ರೆ ಚಿಕನ್ ಅಂತೂ ಮಸ್ತ್ ಆಗುತ್ತೆ ನೋಡ್ರಿ, ಅನಾಹುತ ಆಗುತ್ತೆ. ಸೊ ಇವಾಗ ಬರ್ರಿ ಆ ಚಿಕನ್ಗೆ ನಾವು ಈ ಮಸಾಲೆ ಪೂರ್ತಿ ನಾವು ಚೆನ್ನಾಗಿ ಹಚ್ಚೋಣಂತ. ಸೊ ನೋಡಾತಿರಲ್ಲ ಈ ರೀತಿ ಪೂರ್ತಿ ಮಸಾಲೆನ ಎರಡೂ ಸೈಡಿಂದ ನಾವೇನು ಈ ರೀತಿ ಲೈನ್ ಏನು ಹಾಕಿಸಿಟ್ಕೊಂಡಿದ್ದೀವಿ ನೋಡ್ರಿ ತಂದೂರಿಗೆ. ಸೊ ಅದರ ಮಧ್ಯ ಕೂಡ ನೀವು ಮಸಾಲೆ ಹಾಕ್ಕೊಂಡ್ರಿ ಅಂತಂದ್ರೆ ಸೊ ಮಸಾಲೆ ಪೂರ್ತಿ ನೀಟಾಗಿ ಅದೆಲ್ಲ ಹೀರ್ಕೊಳ್ಳಾಗತ್ತೆ ನೋಡ್ರಿ. ಸೊ ಹೀರ್ಕೊಳ್ಳತ್ತಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಸಾಲೆ ಕಲಿಸಿ ಒಂದು ಅರ್ಧ ಗಂಟೆಗಳ ಕಾಲ ಅಷ್ಟೇ ನೀವು ನೆನೆಯಾಕೆ ಬಿಡಬೇಕು. ಮೊದಲು ಅರ್ಧ ಗಂಟೆ, ಇದು ಅರ್ಧ ಗಂಟೆ, ಟೋಟಲಿ 1 ತಾಸು ಬಿಡಬೇಕಾಗತ್ತೆ ನೋಡ್ರಿ. ಸೊ 1 ತಾಸು ಬಿಟ್ವಿ ಅಂತಂದ್ರೆ ಈ ಖಾರ ಉಪ್ಪು ಮಸಾಲೆ ಏನಿರುತ್ತಲ್ಲ ಸೊ ಅದು ನೀಟಾಗಿ ಎಲ್ಲನೂ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಮಾತ್ರ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರತ್ತೆ ನೋಡ್ರಿ. ಸೊ ಇವಾಗ ಮಸಾಲೆ ಎಲ್ಲನೂ ಪೂರ್ತಿ ನೋಡಾಕತ್ತಿರಲ್ಲ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ನೋಡಿದ್ರಿ ಮಸಾಲೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದೈತಿ. ಹಾಗೆ ಚಿಕನ್ನು ಮಾತ್ರ ತುಂಬ ಚೆನ್ನಾಗಾಗಿತ್ತು. ಸೊ ಅದು ನನ್ನ ಮಕ್ಕಳಿಗೆ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯ್ತು ನೋಡ್ರಿ. ಸೊ ಕೊನೆಯದಾಗಿ ಇದಕ್ಕೆ ಒಂದು ದಮ್ ಕೊಡ್ತೀನಂತ ನಾನು ಈ ಬೆಂಕಿ ಇದಕ್ಕೆ ಕೆಂಡ ಹಾಕ್ಕೊಂಡ್ಬಿಟ್ಟು ಅದಕ್ಕೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಕಾಲ ಬಿಟ್ಟು ಬಿಡೋಣಂತ. ಸೊ ಅದಕ್ಕೆ ಫಸ್ಟ್ ಕ್ಲಾಸ್ ಆಗಿರುವಂಥ ಗ್ರೀನ್ ಚಟ್ನಿ ಬೇಕಲ್ಲ. ಸೊ ಗ್ರೀನ್ ಚಟ್ನಿ ಇಲ್ಲ ಅಂತಂದ್ರೆ ಚಿಕನ್ ತಂದೂರಿ ಕಂಪ್ಲೀಟ್ ಆಗಂಗೆ ಇಲ್ಲ ನೋಡ್ರಿ. ಸೊ ಇವಾಗ ಇದಕ್ಕೆ ಒಂದು ಜಾರಿಗೆ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಪುದೀನ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಪೀಸಷ್ಟು ನಾನು ಉಳ್ಳಾಗಡ್ಡಿ ಹಾಕ್ಕೊಂಡೀನಿ, ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿನಿ, ಸ್ವಲ್ಪ ಸ್ವೀಟಾಗಿ ಲೈಟಾಗಿ ಬರಲಿ ಅಂತ 1 ಚಮಚದಷ್ಟು ಸಕ್ಕರೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಡ್ರರ್ ಮಾಡಿಸ್ಕೊಂಡ್ಬಿಟ್ರೆ ಅಂತಂದ್ರೆ ಸೊ ಇವಾಗ ಅದು ಮಸಾಲೆ ರೆಡಿ ಆಗೈತಿ. ಒಂದು ಅರ್ಧ ಕಪ್ಪಿಗೆ ಮೊಸರಿಗೆ ನಾನು ಈ ಮಸಾಲೆ ಏನು ರುಬ್ಬಿದ್ದೀನಿ ನೋಡ್ರಿ. ಸೊ ಈ ಮಸಾಲೆ ಪೂರ್ತಿನ ಹಾಕ್ಕೊಳ್ಳೋಣಂತ. ಸೊ ಹಾಕ್ಕೊಂಡ್ರೆ ಅಂತಂದ್ರೆ ಇದನ್ನು ಪೂರ್ತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಸೊ ಈ ಗ್ರೀನ್ ಚಟ್ನಿ ಅಂತೂ ಭಾರಿ ಮಸ್ತಾಗಿರುತ್ತೆ. ಸೊ ಈ ಚಿಕನ್ ತಂದೂರಿಗಂತೂ ಗ್ರೀನ್ ಚಟ್ನಿ ಏನು ಕೊಡ್ತಾರೆ ನೋಡ್ರಿ. ಸೊ ಅದೇ ಥರ ಸೇಮ್ ಟೇಸ್ಟು ಇನ್ನೂ ತುಂಬ ಚೆನ್ನಾಗಾಗತ್ತೆ. ಈ ಮೊಸರು ನಾವು ಗಟ್ಟಿ ಮೊಸರಲ್ಲಿ ಮಾಡ್ಕೋತೀವಲ್ಲ ಸೊ ತುಂಬ ಫ್ರೆಶ್ ಆಗಿರುತ್ತೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಮಿಸ್ ಮಾಡಿದೆ ಈ ಗ್ರೀನ್ ಚಟ್ನಿ ಮನ್ಯಾಗ ಮಾಡಿ ನೋಡ್ರಿ ಈ ಚಿಕನ್ ಜೊತೆಗೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವೇನಾದ್ರು ಕಬಾಬು ಮಾಡ್ತಿದ್ರೆ ಸೊ ಕಬಾಬು ಕೂಡ ತುಂಬ ಚೆನ್ನಾಗಿ ಅನ್ಸುತ್ತೆ. ಕೊನೆಯದಾಗಿ ಒಂದು ಅರ್ಧ ಹುಳ್ಳು ನಿಂಬೆಹಣ್ಣು ರಸನ ಹಾಕ್ಕೊಳ್ಳಾಕತ್ತೀನಿ ಇದಕ್ಕೆ. ಸೊ ಹಾಕ್ಕೊಂಡ್ವಿ ಅಂತಂದ್ರೆ ಫೈನಲಿ ಗ್ರೀನ್ ಚಟ್ನಿ ರೆಡಿ ಆಗೈತಿ. ಸೊ ಇದಕ್ಕೆ ನಾವು ತಂದೂರಿನ ರೆಡಿ ಮಾಡೋಣಂತ ಬನ್ರಿ. ಸೊ ಇವಾಗ ಏನಿದು ಮ್ಯಾರಿನೇಷನಿಗೆ ಏನು ಇಟ್ಟಿದ್ದೆಲ್ಲ ಸೊ ಅರ್ಧ ಗಂಟೆ ಕಾಲ ಅಷ್ಟು ಆಗೈತೆ ನೋಡ್ರಿ. ಸೊ ನೋಡಾಕತ್ತಿರಲ್ಲ ಆಯಿಲಲ್ಲಿ ತುಂಬ ಚೆನ್ನಾಗಿ ಕಾಣಿಸಾಯ್ತು ನಿಮಗೆ ಈ ರೀತಿ ಎಲ್ಲ ಬಿಟ್ಕೊಂಡೈತಿ. ಸೊ ಇವಾಗ ಅದನ್ನು ಇಟ್ಟಿದ್ದನ್ನು ಬಟ್ಲದಲ್ಲಿ ಬೆಂಕಿ ಹಾಕಿನೋ ಅದನ್ನು ರಿಮೂವ್ ಮಾಡ್ಕೊಂಡ್ಬಿಟ್ಟು ಸೊ
ಈ ಕಡೆ ನಾನು ಏರ್ ಫ್ರೈಯರಲ್ಲೂ ಮಾಡಿ ತೋರಿಸ್ತೀನಂತ. ಸೊ ಹಾಗೆ ಕೂಡ ಗ್ಯಾಸ್ ಮೇಲೇನೂ ನಾವು ತಂದೂರಿನ ಯಾವ ರೀತಿ ಹೆಂಗೆ ಮಾಡ್ಕೋದಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ ನೋಡಿರಿ. ಸೊ ಇವಾಗ ಇದರೊಳಗಡೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಮಸಾಲೆನ ಹಚ್ಕೊಳ್ಳೋಣಂತ. ಸೊ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಸ್ವಲ್ಪ ಅಂದ್ರೆ ಇದು ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಸೊ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ವಲ್ಪ ಹಾಕ್ಕೊಳ್ಳೋದು ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ತೀನಿ ಜಾಸ್ತಿ ಏನಲ್ಲ. ಸೊ ಇವಾಗ ಏರ್ ಫ್ರೈಯರ್ ಒಳಗೆ ಇಟ್ಕೊಂಡ್ಬಿಟ್ಟು 180 ಡಿಗ್ರಿ ಒಳಗೆ ನಾನು ಒಂದು 20 ಮಿನಿಟ್ಸನ್ನ ಇಟ್ಕೊಳ್ತೀನಿ ನೋಡಿರಿ. ಸೊ ತುಂಬ ಚೆನ್ನಾಗಿ ಬೆಂದತ್ತ. ಸೊ ಈ ಕಡೆ ನಾನು ಗ್ಯಾಸ್ ಮೇಲೇನೂ ಮಾಡಿ ತೋರಿಸ್ತೀನಂತ. ಸೊ ತಂದೂರಿ ಸ್ಟಿಕ್ ಏನು ಸಿಗುತ್ತಾ ನೋಡಿರಿ. ಸೊ ಅದನ್ನು ಅದ್ರ ಮೇಲ್ಗಡೆ ಇಟ್ಕೊಂಡ್ಬಿಟ್ಟು ಗ್ಯಾಸನ್ನು ಪೂರ್ತಿ ಮೀಡಿಯಮ್ ಒಳಗೆ ಇಟ್ಕೊಂಡ್ಬಿಟ್ರಿ, ಲೋ ಆಗಿ ಇಟ್ಕೊಂಡ್ಬಿಟ್ಟು ಈ ರೀತಿ ಆಯಿಲ್ನ ನೀವು ಸ್ಪ್ರೇ ಮಾಡಿಕೊಂಡು ಚಿಕನ್ನ ಎರಡೂ ಸೈಡಿಂದ ಬೇಯಿಸ್ಕೊಂಡು ನೀವು ಈ ರೀತಿ ಬೇಯಿಸ್ಕೊಳತ್ತಿರಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಇವಾಗ ಇದ್ರ ಏರ್ ಫ್ರೈಯರ್ ಒಳಗೂ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ರೆಡಿ ಆಗಾಕತ್ತೈತಿ. ಸೊ ಈ ಒಂದು ಭಾಗ ಬೇಯಿಸ್ಕೊಂಡಿದ್ದೆ. ಸೊ ಇನ್ನೊಂದು ಭಾಗನೂ ಕೂಡ ಹೊಳಸಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಂದ್ರೆ ಸೊ ಫೈನಲಿ ರೆಡಿ ಆಗೈತಿ ಚಿಕನ್ ತಂದೂರಿ. ಸೊ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬೆಂದೈತಿ. ಹಾಗೆ ಕೂಡ ಸ್ಮೆಲ್ ಅಂತೂ ಮಸ್ತ್ ಬರತೈತಿ ನೋಡ್ರಿ. ಸೊ ನೋಡತ್ರಲ್ಲ ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೋತೀನಂತ. ನೋಡಿರಿ ತಂದೂರಿ ಚಿಕನ್ನ ಮನೆಯೊಳಗೆ ಮಾಡ್ಕೊಂಡು ತಿನ್ಬೋದು. ಹಾಗೆ ಕೂಡ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಕೊನೆಯದಾಗಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಅಲಂಕಾರಕ್ಕೆ ಈರುಳ್ಳಿ ಉಳ್ಳಾಗಡ್ಡಿ ಎಲ್ಲ ಇಟ್ಕೊಂಡ್ವಿ ಅಂತಂದ್ರೆ ಸೊ ತುಂಬ ಚೆನ್ನಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಚಿಕನ್ ತಂದೂರಿ ರೆಡಿ ಆಗ್ತೈತಿ. ಸೊ ಟೇಸ್ಟ್ ಮಾತ್ರ ಅನ್ನವತ್ತದ, ಮಿಸ್ ಮಾಡ್ದೆ ನೀವು ಮನ್ಯಾಗ ಮಾಡಿರಿ. ಹಾಗೆ ಕೂಡ ಅದ್ರ ಜೊತೆಗೆ ಗ್ರೀನ್ ಚಟ್ನಿ ಏನು ಮಾಡಿ ತೋರಿಸಿದ್ದೀನಿ ನೋಡಿರಿ. ಸೊ ಅದು ಕೂಡ ನೆಕ್ಸ್ಟ್ ಲೆವೆಲ್ ಆಗೈತಿ. ಸೊ ಈ ಚಿಕನ್ ಜೊತೆಗೆ ಈ ಗ್ರೀನ್ ಚಟ್ನಿನ ನೀವು ಹಚ್ಕೊಂಡು ತಿಂತಾ ಇದ್ರೆ ಭಾಳ ಮಸ್ತ್ ಇರತ್ತೆ ನೋಡಿರಿ. ಸೊ ಸಿಂಪಲ್ಲಾಗಿ ಈಸಿಯಾಗಿ ನಿಮ್ಗೆ ಗ್ರೀನ್ ಚಟ್ನಿ ಹಾಗೆ ನಿಮ್ಗೆ ತಂದೂರಿ ಮಾಡಿ ತೋರಿಸಿದ್ದೀನಿ. ಸೊ ಚಿಕನ್ ತಂದೂರಿ ಸೊ ನೀವು ಮನ್ಯಾಗ ಮಾಡಿರಿ. ಸೊ ನೋಡತ್ತಿರಲ್ಲ ಬಾಯಲ್ಲೇ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಬಂದೈತಿ. ಹಾಗೆ ಕೂಡ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ನೋಡಿರಿ. ಚಿಕನ್ ಮಾತ್ರ ಹೂ ಉಚ್ಚದಂಗೆ ಉಚ್ಚಾದೈತಿ. ಸೊ ನೋಡತ್ತಿರಲ್ಲ ಎಷ್ಟು ಸಾಫ್ಟಾಗಿ ಬಂದೈತಿ. ಸೊ ಅದನ್ನು ಯಾವ ರೀತಿ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ಕೊಟ್ಟೀನಿ. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಮಾಡಿರಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಿ ರೀ. ನಮಸ್ಕಾರ ರೀ.